ಜಾತಿ ಸಮೀಕ್ಷೆ ವಿಘ್ನ ನಿವಾರಣೆಗೆ ಸರ್ಕಾರ ಹರಸಾಹಸ ಪಡುತ್ತಿದೆ. ಕಳೆದ 4 ದಿನಗಳಿಂದ ಸರ್ವರ್ ನೆಟ್ವರ್ಕ್ ಕಾಟ ಎದುರಾಗಿತ್ತು. ಹೀಗಾಗಿ ಖುದ್ದು ಸಿಎಂ ಟ್ರಬಲ್ ಶೂಟ್ಗೆ ನೀಲನಕ್ಷೆ ಸಿದ್ಧಪಡಿಸಿದ್ದಾರೆ. ಡಿಸಿ ಸಿಇಒಗಳ ಜೊತೆ ಸಭೆ ನಡೆಸಿ ಸಮೀಕ್ಷೆಗೆ ಡೆಡ್ ಲೈನ್ ನೀಡಿದ್ರು. ಫೀಲ್ಡಿಗೆ ಬಂದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಭಾಳ ಎದುರಾಯಿತು. ಒಂದು ದಿವಸಕ್ಕೆ ಒಂದೇ ದಿವಸ ಒಂದಾಗೋದು ಕೂಡ ತ್ರಾಸಾಯಿತು. ಸಮೀಕ್ಷೆ ಆಗ್ತಾ ಇದೆ, ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಆಗ್ತಾ ಇಲ್ಲ ಸರ್. ಹೇಳಿರೋದು 7ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ. ನೀನು 4 ದಿನ ಎಕ್ಸ್ಟ್ರಾ ಕೊಡ್ತೀರಾ ಅಂತ. ನೋ ಕ್ವಶನ್ ಆಫ್ ಎಕ್ಸ್ಟೆನ್ಷನ್, ಇದರಲ್ಲೇ ಸ್ಪೀಡ್ ಅಪ್ ಮಾಡೋದು. ಒಂದು ಕಡೆ ಸಮೀಕ್ಷೆ ಮಾಡುವುದಕ್ಕೆ ಹೋಗುತ್ತಿರುವ ಶಿಕ್ಷಕರಿಂದ ಬರುತ್ತಿರುವ ಸಮಸ್ಯೆಗಳ ಪಟ್ಟಿ, ಮತ್ತೊಂದೆಡೆ ಪ್ರಬಲ ಸಮುದಾಯಗಳಿಂದ ವ್ಯಕ್ತವಾಗುತ್ತಿರುವ ಆಕ್ಷೇಪ, ಅನುಮಾನಗಳ ಸರದಿ. ಸಿಎಂ ಸಿದ್ದರಾಮಯ್ಯನವರೇನೋ ರಾಜ್ಯದಲ್ಲಿ ಜಾತಿಗಣತಿ ಮಾಡಿಸಬೇಕು ಎಂಬುದನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿ ದಿನಾಂಕ ನಿಗದಿ ಮಾಡಿ ಕಾಲಮಿತಿಯನ್ನೂ ಫಿಕ್ಸ್ ಮಾಡಿ ಹಣಕಾಸು ವ್ಯವಸ್ಥೆಯನ್ನೂ ಮಾಡಿಕೊಟ್ಟಿದ್ದರೂ ಸಮೀಕ್ಷೆ ಅಂದುಕೊಂಡ ರೀತಿಯಲ್ಲಿ ಕಳೆದ 4 ದಿನಗಳಲ್ಲಿ ವೇಗ ಪಡೆದಿರಲಿಲ್ಲ. ಆಮೆಗತಿಯಲ್ಲಿ ಸಾಗುತ್ತಿರುವ ಸಮೀಕ್ಷೆಯ ಜೊತೆಗೆ ನೆಟ್ವರ್ಕ್ ಸಿಗ್ತಿಲ್ಲ, ಆಪ್ ಓಪನ್ ಆಗ್ತಿಲ್ಲ, ಸರ್ವರ್ ಕನೆಕ್ಟ್ ಆಗ್ತಿಲ್ಲ ಎಂಬುದೇ ಹೆಚ್ಚು ಹೈಲೈಟ್ ಆಗ್ತಿತ್ತು. ಇದೇ ಕಾರಣಕ್ಕಾಗಿ ಸಮೀಕ್ಷೆಯನ್ನ ಪರಾಮರ್ಶೆ ಮಾಡಲೆಂದೇ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಭೆ ಕರೆದಿದ್ದರು. ಸಮೀಕ್ಷೆಗೆ ಎದುರಾಗಿರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡಿದ್ರು. ಸಮೀಕ್ಷೆ ವೇಳೆ ಎದುರಾಗಿರುವ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಲಿಸ್ಟ್ ಮಾಡಿಕೊಂಡ್ರು. ಜಿಲ್ಲೆಗಳಲ್ಲಿ ಈವರೆಗೂ ಆಗಿರುವ ಸಮೀಕ್ಷೆ ಬಗ್ಗೆ ಮಾಹಿತಿ ಪಡೆದ್ರು. ಪ್ರತಿ ಜಿಲ್ಲೆಗಳಿಂದಲೂ ಸಮೀಕ್ಷೆಯ ಬಗ್ಗೆ ಖುದ್ದು ಮಾಹಿತಿ ಪಡೆದ್ರು ಸಿಎಂ ಡಿಸಿಎಂ. ಜಾತಿ ಜನಗಣತಿ ಸಮೀಕ್ಷೆಗೆ ಹೈಕೋರ್ಟ್ನಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನ ಚುರುಕುಗೊಳಿಸುವಂತೆ ಸಿಎಂ ತಾಕೀತು ಮಾಡಿದ್ರು. ಸಮೀಕ್ಷೆಯಲ್ಲಿ ಉಂಟಾಗ್ತಿರೋ ಗೊಂದಲ, ತಾಂತ್ರಿಕ ಸಮಸ್ಯೆ, ಶಿಕ್ಷಕರ ಸಮಸ್ಯೆ ಬಗ್ಗೆ ಚರ್ಚಿಸಿದ್ರು. ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಅಕ್ಟೋಬರ್ 7ರೊಳಗೆ ಸಮೀಕ್ಷೆ ಮುಗಿಸಲೇಬೇಕು. ವಿಸ್ತರಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಇವಾಗ ನಿಗದಿಪಡಿಸಿರುವ ದಿನಗಳಲ್ಲೇ ಮಾಡಬೇಕು ಎಂದು ತಾಕೀತು ಮಾಡಿದ್ರು. ನಾನು ಹೇಳಿರೋದು 7ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ. ನೀನು 4 ದಿನ ಎಕ್ಸ್ಟ್ರಾ ಕೊಡ್ತೀರಾ ಅಂತ. ನೋ ಕ್ವಶನ್ ಆಫ್ ಎಕ್ಸ್ಟೆನ್ಷನ್, ಇದರಲ್ಲೇ ಸ್ಪೀಡ್ ಅಪ್ ಮಾಡಬೇಕು. ಜಿಲ್ಲಾವಾರು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಬಳಿಕ ಖುದ್ದು ಸಿದ್ದರಾಮಯ್ಯನವರೇ ಸಭೆಯ ಸಂಪೂರ್ಣ ಮಾಹಿತಿ ಹಂಚಿಕೊಂಡರು. ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಕುಂಠಿತವಾಗಿತ್ತು. ಇದೀಗ ಎಲ್ಲವೂ ಸರಿಯಾಗಿದೆ, ಸರ್ವೆ ಮಾಡಲೇಬೇಕು ಎಂದು ತಾಕೀತು ಮಾಡಿದ್ರು. ಸಮೀಕ್ಷೆಗೆ ಎದುರಾಗಿರುವ ತಾಂತ್ರಿಕ ಸಮಸ್ಯೆಗಳೆಲ್ಲವೂ 90%ಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಸರಿಯಾಗಿದೆ. ಇನ್ನುಳಿದ ಸಣ್ಣ ಪುಟ್ಟ ಸಮಸ್ಯೆಗಳೂ ಕೂಡ ಇವತ್ತು ಸರಿಹೋಗುತ್ತವೆ. ಎಲ್ಲ ತೊಡಕುಗಳನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಇವತ್ತಿನಿಂದ ಸರ್ವೆ ಕೆಲಸ ಚುರುಕಾಗಿ ಆಗುತ್ತದೆ. 4 ದಿನಗಳ ಕಾಲ ಸರಿಯಾದ ರೀತಿಯಲ್ಲಿ ಸರ್ವೆ ಆಗಿಲ್ಲ. ಹಾಗಾಗಿ ಉಳಿದ ದಿನಗಳಲ್ಲಿ ಕವರ್ ಮಾಡುವ ಕೆಲಸ ಮಾಡಬೇಕು. ಪ್ರತಿದಿನ 10%ಕ್ಕಿಂತಲೂ ಹೆಚ್ಚು ಕುಟುಂಬಗಳ ಸರ್ವೆ ಆಗಬೇಕು ಎಂದು ತಾಕೀತು ಮಾಡಿದ್ರು. ತಪ್ಪು ಕಲ್ಪನೆಗಳಿಂದ ದಾರಿ ತಪ್ಪಿಸಿದ್ರೆ ಹುಷಾರ್. ಸಮೀಕ್ಷೆಗೆ ಕಳ್ಳಾಟ ಮಾಡೋರಿಗೆ ಸಿಎಂ ಖಡಕ್ ಎಚ್ಚರಿಕೆ. ಸಮೀಕ್ಷೆದಾರರಿಗೆ ಆರಂಭದಲ್ಲಿ ಒಂದಷ್ಟು ತಪ್ಪು ಕಲ್ಪನೆ ಇತ್ತು. ಇದೀಗ ಎಲ್ಲರೂ ಒಪ್ಪಿಕೊಂಡು ಸಂಪೂರ್ಣವಾಗಿ ಸರ್ವೆ ಮಾಡಲು ತೀರ್ಮಾನ ಮಾಡಿದ್ದಾರೆ ಎಂದು ಸಿಎಂ ಹೇಳಿದ್ದಾರೆ. ಸಮೀಕ್ಷೆ ಕಾರ್ಯವನ್ನ ಡಿಸಿಗಳು, ಸಿಇಒಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕೆಂದು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪ್ರತಿ ದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಏನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು. ಮತ್ತೆ ನಿಗದಿತ ಸರ್ವೆ ಕೆಲಸವನ್ನ ಮಾಡಿದಾರಾ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿವರೆಗೆ 2%, 3%, 4% ಸರ್ವೆ ಆಗಿದೆ. ಕನಿಷ್ಠ 10% ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಸಮೀಕ್ಷೆ ಮಾಡಿದವರಿಗೆ ಸರಿಯಾದ ಅನುದಾನ, ಸಂಬಳ ಕೊಡ್ತಿಲ್ಲ ಅಂತ ಹಲವು ಸಮೀಕ್ಷಾದಾರರು ಬೇಸರ ಹೊರಹಾಕಿದ್ದರು. ಆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ಯಾರಿಗೂ ಸಂಶಯವೇ ಬೇಡ, ಸರ್ಕಾರ ಎಲ್ಲರಿಗೂ ಗೌರವಧನ ಕೊಡುತ್ತೆ ಎಂಬ ಭರವಸೆ ನೀಡಿದ್ರು ಸಿಎಂ. ಹಾಗೆ ಕಳ್ಳಾಟ ಮಾಡೋ ಸಮೀಕ್ಷಾದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನೂ ನೀಡಿದ್ರು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ಸಹಾಯ ಮಾಡದೇ ಇರುವ ಶಿಕ್ಷಕರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು.
ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಗೌರವಧನವನ್ನು ಎನ್ಯುಮರೇಟರ್ಸ್ಗೆ ಗಣತಿದಾರರಿಗೆ ಕೊಡ್ತೇವೆ, ರಿಲೀಸ್ ಮಾಡಿದ್ದೇವೆ. ಜಿಲ್ಲಾ ಮಂತ್ರಿಗಳಿಗೂ ಕೂಡ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ. ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆನಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಹೀಗೆ ಸಿಎಂ ಸಿದ್ದರಾಮಯ್ಯ ಇವತ್ತಿನ ಸಭೆಯಲ್ಲಿ ಜಾತಿ ಸಮೀಕ್ಷೆಯ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಸಿಎಂ ಹೀಗೆ ಹೇಳುತ್ತಲೇ ಗೌರವಧನ ಬಿಡುಗಡೆ ಮಾಡಿದೆ ಸರ್ಕಾರ. ಬೆಂಗಳೂರು ಹೊರತುಪಡಿಸಿ ರಾಜ್ಯದ 1,20,728 ಸಮೀಕ್ಷಾದಾರರಿಗೆ ತಲಾ 5,000 ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಪ್ರತಿ ಮನೆ ಸಮೀಕ್ಷೆಗೆ ₹100 ನಿಗದಿ ಮಾಡಲಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳ ಖಾತೆಗೆ 60,36,40,40,000 ಹಣ ಬಿಡುಗಡೆ ಮಾಡಿ ಹಿಂದುಳಿದ ವರ್ಗಗಳ ಆಯೋಗ ಆದೇಶ ಹೊರಡಿಸಿದೆ. ಸಮೀಕ್ಷೆಗೆ ಒಕ್ಕಲಿಗರ ವಿರೋಧ ಇಲ್ಲ, ಎಲ್ಲರಿಗೂ ಹೇಳಿದ್ದೇನೆ ಎಂದ ಡಿಕೆಶಿ. ಜಾತಿ ಸಮೀಕ್ಷೆಯನ್ನ ವಿಸ್ತರಿಸಬೇಕು ಎಂಬುದು ಒಕ್ಕಲಿಗ ಸಮುದಾಯದ ಬಹುಮುಖ್ಯ ಬೇಡಿಕೆಯಾಗಿತ್ತು. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದ ಸಭೆಯಲ್ಲೂ ಇದೇ ನಿರ್ಣಯ ಕೈಗೊಳ್ಳಲಾಗಿತ್ತು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಭೆಯಲ್ಲಿದ್ದುಕೊಂಡು ಎಲ್ಲರೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಎಂದು ಕರೆ ಕೊಟ್ಟಿದ್ದಾರೆ. ಸಮೀಕ್ಷೆಗೆ ಸಮುದಾಯದ ವಿರೋಧ ಇಲ್ಲ ಎಂಬುದನ್ನು ಒತ್ತಿ ಹೇಳಿದ್ರು. ಯಾರು ವಿರೋಧ ಇಲ್ಲ, ಟೈಮ್ ಸಾಲಲ್ಲ ಅನ್ನೋದು ಬಿಟ್ರೆ ಯಾರ್ದು ವಿರೋಧ ಇಲ್ಲ. ಆದಷ್ಟು ನಾವು ಕವರ್ ಮಾಡೋಕ್ಕೆ ನಾವು ಹೇಳಿದ್ದೇವೆ. ಇದಕ್ಕೆ ಸರಿಯಾದ ನಾವು ದಿನಕ್ಕೆ ಎಷ್ಟು ಮಾಡ್ಬೋದು ಅನ್ನೋದು ಕೂಡ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಅವಕಾಶ ಇದೆ, ಇದನ್ನು ನಾವು ಸರಿ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಸರ್ಕಾರವೇನೋ ಹೀಗೆ ಸಮೀಕ್ಷೆ ಮಾಡಲು ಕಟ್ಟುನಿಟ್ಟಿನ ಆದೇಶವನ್ನ ವಿಧಾನಸೌಧದಲ್ಲಿ ಕುಳಿತು ಮಾಡಿದೆ. ಆದರೆ ಜಿಲ್ಲೆಗಳಲ್ಲಿ ಮಾತ್ರ ಸಮೀಕ್ಷೆ ಮಾಡಲು ಹೋಗುತ್ತಿರುವ ಶಿಕ್ಷಕರಿಗೆ ಇನ್ನೂ ಗೊಂದಲಗಳು ಬಗೆಹರಿದಿಲ್ಲ. ಯಾದಗಿರಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ಆಪ್ ಸಮಸ್ಯೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಶಿಕ್ಷಕರು. ಗುರುಮಿಠಕಲ್ ತಹಶೀಲ್ದಾರ್ ಎದುರು ನೋವು ತೋಡಿಕೊಂಡಿದ್ದಾರೆ. ಆಪ್ ಓಪನ್ ಆಗದೇ ಇದ್ದರೆ ನಾವು ಹೇಗೆ ಸಮೀಕ್ಷೆ ಮಾಡಬೇಕು? ಸರ್ವರ್ ಹಾಗೂ ಆಪ್ ಸಮಸ್ಯೆಯಿಂದ ಸಮೀಕ್ಷೆಗೆ ಅಡಚಣೆ ಆಗ್ತಿದೆ. ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಹಶೀಲ್ದಾರ್ ಎದುರು ಸಿಬ್ಬಂದಿ ನೋವು ತೋಡಿಕೊಂಡಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ನಡೆಯಲು ಆಗದ ವಿಶೇಷ ಚೇತನರನ್ನು ಸಮೀಕ್ಷೆಗೆ ನಿಯೋಜಿಸಲಾಗಿದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಆದೇಶ ಮಾಡಿ ಶಿಕ್ಷಕರನ್ನ ಸಮೀಕ್ಷೆಗೆ ನಿಯೋಜಿಸಿರುವುದು ಸ್ಪಷ್ಟವಾಗಿದೆ. ಸಮೀಕ್ಷೆ ನಡೆಸದ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ ಎಂದು ಎಚ್ಚರಿಸುವ ಸರ್ಕಾರ ಇಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಎಂಬ ಪ್ರಶ್ನೆಯೂ ಇದೆ. ಯಾಕಂದ್ರೆ ಚುನಾವಣೆ ಸೇರಿದಂತೆ ಯಾವುದೇ ಇತರೆ ಕೆಲಸಗಳಿಗೆ ಇಂತಹ ವಿಶೇಷ ಚೇತನರನ್ನ ಕಳಿಸುವುದು ಅಮಾನವೀಯ. ಹೀಗಿರುವಾಗಲೇ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಗೆ ನೇಮಿಸಿರುವುದಕ್ಕೆ ವಿಕಲಚೇತನ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. 30 ಜನ ವಿಕಲಚೇತನರು ಇವತ್ತು ಗ್ರೇಟರ್ ಬೆಂಗಳೂರಿನವರು ನಮ್ಮ ವಿಕಲಚೇತನರು ಈ ಥರ ಗಣತಿಗೆ ನೇಮಕ ಮಾಡ್ಯಾರ. ನ್ಯಾಯ ಮೂಲಕ ಏನಪ್ಪ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ, ನಮ್ಮನ್ನ ಏನಪ್ಪ ಅಂದ್ರೆ ಚುನಾವಣೆ ಕೆಲಸ ಮತ್ತು ಇಂಥ ಕೆಲಸಕ್ಕೆ ಬಳಸಬಾರ್ದು ಅಂತೇಳಿ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಆಡಳಿತದ ಮಹಾ ಎಡವಟ್ಟು ಬಟಾ ಬಯಲಾಗಿದೆ. ಮರಣ ಹೊಂದಿದ ಶಿಕ್ಷಕರು ಬಂದು ಗಣತಿ ಮಾಡಬೇಕಂತೆ. ಮರಣ ಹೊಂದಿದ ಶಿಕ್ಷಕರ ಹೆಸರನ್ನೂ ಗಣತಿದಾರರ ಪಟ್ಟಿಯಲ್ಲಿ ಪ್ರಕಟಿಸಲಾಗಿದೆ. ಹಾಗೆ ನಿವೃತ್ತರಾಗಿ ಮನೆಯಲ್ಲಿರುವ ಅನೇಕ ನಿವೃತ್ತ ಶಿಕ್ಷಕರ ಹೆಸರುಗಳೂ ಸಹ ಲಿಸ್ಟ್ನಲ್ಲಿದೆ. ಇಲಾಖೆಯ ಬೇಜವಾಬ್ದಾರಿ ಬಗ್ಗೆ ಅಸಮಾಧಾನ ಹೊರಹಾಕಲಾಗಿದೆ. ಹಾಗೆ ಜಿಲ್ಲೆಯಲ್ಲಿ ಇನ್ನೂ ಬಗೆಹರಿದಿಲ್ಲ ಸರ್ವರ್ ಮತ್ತು ಅಪ್ಲಿಕೇಶನ್ ಸಮಸ್ಯೆ. ಹೀಗಾಗಿ ಸಮೀಕ್ಷೆ ವಿಳಂಬವಾಗಿದೆ. ಈ ಮಧ್ಯೆ ಕೋಲಾರ ಜಿಲ್ಲೆಯಲ್ಲಿ ಸಮೀಕ್ಷೆ ಮಾಡಲು ಕಳ್ಳಾಟ ಮಾಡಿದ ಸಮೀಕ್ಷಾದಾರರಿಗೆ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಿದೆ. ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ. ಸರ್ವರ್, ನೆಟ್ವರ್ಕ್, ಆಪ್ ಸಮಸ್ಯೆಗಳಿಗೆಲ್ಲ ಇಂದೇ ಪರಿಹಾರ ಸಿಗುತ್ತೆ ಅಂತ ಸರ್ಕಾರ ಹೇಳಿದೆ. ಹೀಗಾಗಿ ಉಳಿದ 11 ದಿನಗಳಲ್ಲಿ ಪರಿಪೂರ್ಣ ಸಮೀಕ್ಷೆ ಆಗುತ್ತಾ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.